ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರಿಗೆ ತಾನೇ ಇಷ್ಟ ಇಲ್ಲ ದಪ್ಪನೆಯ, ಹೊಳಪುಳ್ಳ, ಉದ್ದನೆಯ, ದಟ್ಟವಾದ ಕಪ್ಪು ಕೂದಲು, ಬಿಳಿ ಕೂದಲಿನ ಸಮಸ್ಯೆಗೆ ಪರಿಹಾರ ಕೂಡ ಹೇಳ್ತಾ ಇದ್ದೀನಿ. ಹಾಗೆ ದಟ್ಟನೆಯ ಉದ್ದವಾದ ಕೂದಲನ್ನು ಹೇಗೆ ಮನೆಯಲ್ಲಿರುವ ವಸ್ತುಗಳನ್ನು ಬಳಸ್ಕೊಂಡು ನಾವು ಬೆಳೆಸ್ಬೋದು ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇದು ನಮ್ಮ ಮಕ್ಕಳ ಕೂದಲೇ. ನಾನು ಯಾವುದೇ ಕಾರಣಕ್ಕೂ ಹೊರಗಡೆ ಸಿಗುವ ಯಾವುದೇ ರೀತಿ ಒಂದು ಕೆಮಿಕಲ್ ಬಳಸಿದ ಕಾಸ್ಟ್ಲಿ ಕ್ರೀಮ್ಗಳನ್ನಾಗಿರ್ಬೋದು, ಹಾಗೆ ಕೆಲವು ಹೇರ್ ಪ್ಯಾಕ್ಗಳನ್ನು, ಹೇರ್ ಆಯಿಲ್ಗಳನ್ನು, ಶಾಂಪುಗಳನ್ನು ಬಳಸೋದಿಲ್ಲ. ಮನೆಯಲ್ಲೇ ಸಾಧಾರಣವಾಗಿ ನಮ್ಮ ಮನೆಯಲ್ಲೇ ಸಿಗುವ ಪದಾರ್ಥಗಳನ್ನು ಬಳಸ್ಕೊಂಡೇ ನಾನು ಕೂದಲಿಗೆ ಕೆಲವು ಹೇರ್ ಪ್ಯಾಕ್ಗಳನ್ನು ಮಾಡ್ತೀನಿ. ಅದರಲ್ಲೂ ದಿನನಿತ್ಯ ದೇವರಿಗೆ ಮುಡಿಸುವ ಕೆಲವು ಹೂಗಳನ್ನು ಎಸೆಯೋ ಬದಲು ಅವುಗಳನ್ನು ಹೇರ್ ಪ್ಯಾಕ್ ಮಾಡಿ ಹಾಕ್ಕೊಳ್ಳಿ. ಎರಡು ಕೆಲಸ ಆಗುತ್ತೆ. ಒಂದು, ದೇವರ ಪೂಜೆನೂ ಆಗುತ್ತೆ, ಅವರ ಆಶೀರ್ವಾದದ ರೂಪದಲ್ಲಿ ಹೂವು ಸಿಗುತ್ತೆ. ಆ ಹೂವನ್ನು ನಾವು ತಲೆಗೂ ಕೂಡ ಹಚ್ಕೊಂಡು ಕೂದಲನ್ನು ಉದ್ದವಾಗೂ ಬೆಳೆಸ್ಕೊಳ್ಬೋದು, ಭಗವಂತನ ಆಶೀರ್ವಾದವನ್ನು ಪಡ್ಕೊಳ್ಬೋದು. ನಾನು ಏನೇ ಹೇಳಿದರೂ ದೈವಿಕವಾಗಿ ಸ್ವಲ್ಪ ಎನರ್ಜಿ ಕನೆಕ್ಟ್ ಆಗೇ ಆಗುತ್ತೆ. ನಮ್ಮ ಮನೆಯಲ್ಲಿ ದಾಸವಾಳದ ಹೂಗಳು ತುಂಬ ಬಿಡ್ತವೆ. ಅದರಲ್ಲೂ ಈಗೆಲ್ಲ ಹೈಬ್ರಿಡ್ ದಾಸವಾಳದ ಗಿಡ ಬಂದು ದೊಡ್ಡ ದೊಡ್ಡ ಹೂ ಬಿಡುತ್ತಲ್ಲ, ಆ ರೀತಿ ಅಲ್ಲ. ಹಿಂದಿನ ಕಾಲದಲ್ಲಿ ಬಿಳಿ ದಾಸವಾಳ ಅಂದರೆ ಇಡ್ಲಿಗೆಲ್ಲ ಬಳಸ್ತೀವಲ್ವ, ಅಂದರೆ ಇಡ್ಲಿ ಹಿಟ್ಟು, ದೋಸೆ ಹಿಟ್ಟಿಗೆಲ್ಲ ರುಬ್ಬಲಿಕ್ಕೆ ಬಿಳಿ ದಾಸವಾಳ ಬಳಸ್ತಿದ್ರು, ಎಲೆಗಳನ್ನು ಬಳಸ್ತಿದ್ರು. ಆ ದಾಸವಾಳ, ಪಿಂಕ್ ಕಲರ್ ದಾಸವಾಳ, ಕೆಂಪು ಬಣ್ಣದ ದಾಸವಾಳ, ಗಣಪತಿಗೆ ಇಷ್ಟ ನೋಡಿ ಆ ದಾಸವಾಳ, ಅವುಗಳನ್ನು ನಾನು ಬಳಸ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಮನೆಯಲ್ಲಿ ಬಿಡೋದು ಅದೇ ಹೂಗಳು. ಅದ್ರ ಜೊತೆ ಗುಲಾಬಿ ಹೂಗಳು ಕೂಡ ತಗೊಂಡಿದ್ದೀನಿ. ಮೊದಲನೇದಾಗಿ ತುಂಬ ಹಣ ಕೊಟ್ಟು ಸಮಸ್ಯೆಗೆ ಅಂದರೆ ಕೂದಲ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ತೀನಿ ಅಂದರೆ ಆ ವಿಚಾರವನ್ನು ಮೊದಲು ಬಿಟ್ಬಿಡಿ. ದಾಸವಾಳದ ಹೂವು ಕೂದಲಿನ ಆರೋಗ್ಯಕ್ಕೆ ಒಂದು ಅಮೂಲ್ಯವಾದ ನೈಸರ್ಗಿಕ ಕೊಡುಗೆ ಆಗಿದೆ. ಅದರ ಎಲೆಗಳು, ಹೂಗಳು, ಹಾಗೆ ದಾಸವಾಳ ಹೂವಿನಲ್ಲಿರುವ ಕೆಲವು ವಿಟಮಿನ್ಗಳನ್ನು ತಿಳ್ಕೊಳ್ಳಿ. ವಿಟಮಿನ್ ಸಿ ಇದು ಕೂದಲಿನ ಕಿರುಚೀಲಗಳನ್ನು ಬಲಪಡಿಸುತ್ತೆ ಮತ್ತು ಕೂದಲಿಗೆ ಬೆಳವಣಿಗೆ ಅಗತ್ಯವಾದ ಕೊಲಾಜನ್ ಉತ್ಪಾದಿಸಲು ಸಹಾಯ ಮಾಡುತ್ತೆ. ಹಾಗೆ ವಿಟಮಿನ್ ಎ ಇದು ತಲೆಬುರುಡೆಯ ಅಂದರೆ ಸ್ಕ್ಯಾಲ್ಪ್ ಆರೋಗ್ಯವನ್ನು ಕಾಪಾಡಿ ಕೂದಲು ಶುಷ್ಕವಾಗದಂತೆ ನೋಡಿಕೊಳ್ಳುತ್ತೆ. ಹಾಗೆ ಅಮೈನೋ ಆಮ್ಲಗಳು ಕೂದಲಿನ ಮುಖ್ಯ ಪ್ರೋಟೀನ್ ಆದ ಕೆರಾಟಿನ್ ತಯಾರಿಸಲು ಇದು ಅತಿ ಮುಖ್ಯ. ಇದು ಕೂದಲಿಗೆ ಶಕ್ತಿಯನ್ನು ನೀಡುತ್ತೆ. ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಗಳು ಇವು ಕೂದಲು ಅಕಾಲಿಕ ಬಿಳಿಯಾಗುವುದನ್ನು ತಡೆಯೋ ಹಾಗೆ ಮಾಡುತ್ತೆ. ಒಟ್ಟಾರೆಯಾಗಿ ತಲೆಬುರುಡೆಯ ರಕ್ತ ಪರಿಚಲನೆಯನ್ನು ಹೆಚ್ಚಿಸಿ ಹೊಸ ಕೂದಲು ಬೆಳೆಯಲು ಪ್ರಚೋದನೆ ನೀಡುತ್ತೆ ಈ ದಾಸವಾಳದ ಹೂವು ಮತ್ತು ಎಲೆ. ಹಾಗೆ ಇದರ ಲೋಳೆಯಂಥ ಅಂಶವು ಕೂದಲನ್ನು ಮೃದುವಾಗಿಸುತ್ತೆ ಮತ್ತು ನೈಸರ್ಗಿಕ ಹೊಳಪನ್ನು ನೀಡುತ್ತೆ. ಹಾಗೆ ತಲೆಹೊಟ್ಟು ಕೂಡ ನಿವಾರಣೆ ಆಗುತ್ತೆ. ನೆತ್ತಿಯ pH ಮಟ್ಟವನ್ನು ಸಮತೋಲನದಲ್ಲಿಟ್ಟು ತಲೆಹೊಟ್ಟು ಮತ್ತು ತುರಿಕೆಯನ್ನು ಕಡಿಮೆ ಮಾಡುತ್ತೆ. ಒಟ್ಟಾರೆಯಾಗಿ ನಿಯಮಿತವಾಗಿ ದಾಸವಾಳ ಬಳಸೋದ್ರಿಂದ ಸಣ್ಣ ವಯಸ್ಸಿನಲ್ಲಿ ಕೂದಲು ಬಿಳಿಯಾಗುವುದನ್ನು ತಪ್ಪಿಸ್ಬೋದು. ಹಾಗೆ ದಾಸವಾಳ ಹೂವು, ಅದರ ಎಲೆ ಜೊತೆ ನಾನು ಅಗಸೆ ಬೀಜ ಮತ್ತು ಕಪ್ಪು ಎಳ್ಳನ್ನು ತಗೊಂಡಿದ್ದೀನಿ. ಅಗಸೆ ಬೀಜ ಕೂದಲಿನ ಕಾಂತಿ ಮತ್ತು ಬಲವನ್ನು ಹೆಚ್ಚಿಸಲು ಸಹಕಾರಿ. ಹಾಗೆ ವಿಟಮಿನ್ ಇ ಕೂದಲಿನ ಹಾನಿಯನ್ನು ಕಡಿಮೆ ಮಾಡಿ ತಲೆಯ ಚರ್ಮದ ಆರೋಗ್ಯವನ್ನು ಕಾಪಾಡುತ್ತೆ. ಇದರಲ್ಲಿರುವ ಒಮೆಗಾ 3 ಕೊಬ್ಬಿನ ಆಮ್ಲಗಳು ಕೂದಲಿಗೆ ನೈಸರ್ಗಿಕ ತೇವಾಂಶ ಹಾಗೆ ಕಂಡೀಷನಿಂಗ್ ನೀಡಿ ಕೂದಲು ತುಂಡಾಗುವುದನ್ನು ತಪ್ಪಿಸ್ತವೆ ಈ ಒಂದು ಅಗಸೆ ಬೀಜದಿಂದ. ಹಾಗೆ ಕಪ್ಪು ಎಳ್ಳಿನಲ್ಲಿ ಮೆಲನಿನ್ ಉತ್ಪಾದನೆಯನ್ನು ಹೆಚ್ಚಿಸುವ ಗುಣವಿದ್ದು ಇದು ಕೂದಲು ಅಕಾಲಿಕವಾಗಿ ಬಿಳಿಯಾಗುವುದನ್ನು ತಡೀತದೆ. ಹಾಗೆ ಉದ್ದವಾಗಿ ಬೆಳೆಸಲಿಕ್ಕೆ ಎಳ್ಳು ಸಹಾಯ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾನು ದಾಸವಾಳದ ಹೂವು, ಎಲೆ, ಕಪ್ಪು ಎಳ್ಳು, ಅಗಸೆ ಬೀಜವನ್ನು ತಗೊಂಡಿದ್ದೀನಿ. ಅಗಸೆ ಬೀಜ ನೀವು ಕೂದಲಿಗೆ ಹಚ್ಚೋಕ್ಕೂ ಕೂಡ ತಗೊಳ್ಬೋದು. ಹಾಗೆ ಈ ರೀತಿ ಒಂದು ನೀರಲ್ಲಿ ಕುದಿಸಿ ಅದನ್ನು ಸ್ಪ್ರೇ ಕೂಡ ಮಾಡಲಿಕ್ಕೆ ಒಂದು ಬಾಟ್ಲಲ್ಲಿ ತುಂಬಿಟ್ಕೊಳ್ಬೋದು. ಹಾಗೆ ಅಗಸೆ ಬೀಜ ಮತ್ತು ಕಪ್ಪು ಎಳ್ಳನ್ನು ಸ್ವಲ್ಪ ಹುರಿದು ದಿನನಿತ್ಯ ಬೆಳಗ್ಗೆ ಹಾಳು ಹೊಟ್ಟೆಗೆ ತಗೊಳ್ತಾ ಬಂದರೆ ಕೂದಲಿನ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಹಾಗಾಗಿ ಕೂದಲನ್ನ ಉದ್ದ ಬೆಳೆಸ್ಕೊಳ್ಳೋಕ್ಕೆ, ಹಾಗೆ ಕಪ್ ಮಾಡ್ಕೊಳ್ಳೋಕ್ಕೆ, ಹಾಗೆ ಉದುರದೇ ಇರೋ ಹಾಗೆ ಮಾಡ್ಕೊಳ್ಳೋಕ್ಕೆ ಹಣ ಖರ್ಚು ಮಾಡೋದನ್ನು ಇವತ್ತೇ ನಿಲ್ಲಿಸ್ಬಿಡಿ. ನಿಮ್ಮ ಪೂರ್ವಜರನ್ನು, ನಿಮ್ಮ ಅಜ್ಜ, ಹಾಗೆ ಅಜ್ಜಿ, ಹಾಗೆ ನಿಮ್ಮ ಅಮ್ಮ ಮಾಡ್ತಾಯಿದ್ದ ಕೆಲವು ಮನೆ ಮದ್ದುಗಳನ್ನು ನೆನಪು ಮಾಡ್ಕೊಳ್ಳಿ. ಅವುಗಳಲ್ಲೇ ತಾನೇ ಈಗ ಶಾಂಪು ಅವು ಇವು ಅಂತ ಹೇಳಿ ಮಾಡ್ತಾ ಇರೋದು, ಅದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗಾಗಿ ಕಪ್ಪು ಎಳ್ಳನ್ನು ಮತ್ತು ಅಗಸೆ ಬೀಜವನ್ನು ಕುಟ್ಟಿ ಎಣ್ಣೆಗೂ ಹಾಕ್ಕೊಂಡು ನಾವು ಕಾಯಿಸ್ಕೊಂಡು ಎಣ್ಣೆ ಕೂಡ ಹಚ್ಕೊಳ್ಬೋದು. ಇದು ಕೂಡ ಮಸಾಜ್ ಮಾಡಿದರೆ ಇದು ಕೂಡ ಕೂದಲು ದಟ್ಟವಾಗಿ ಬೆಳೆಯಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಕಪ್ಪಾಗಿಡುತ್ತೆ, ಹಾಗೆ ದಟ್ಟವಾಗಿ ಉದುರದೇ ರೀತಿಯಲ್ಲಿ ಕಾಪಾಡುತ್ತೆ. ಈ ರೀತಿ ಅಗಸೆ ಬೀಜ ಮತ್ತು ಎಳ್ಳು, ದಾಸವಾಳದ ಎಲೆ, ದಾಸವಾಳ ಹೂವಿಗೆ ಆ ರೀತಿ ಶಕ್ತಿ ಇದೆ. ಹಾಗಾಗಿ ಇದನ್ನೇ ಉಪಯೋಗಿಸಿ. ಕೊಬ್ಬರಿ ಎಣ್ಣೆಗೆ ಅಗಸೆ ಬೀಜ ಮತ್ತು ಎಳ್ಳನ್ನು ಕುಟ್ಟಿ ಪುಡಿ ಮಾಡಿ ಅದನ್ನು ಹಾಕಿ ಕಾಯಿಸಿ ನೀವು ಎಣ್ಣೆ ಥರ ಕೂಡ ಉಪಯೋಗಿಸ್ಕೊಳ್ಬೋದು. ನಾನಿಲ್ಲಿ ಕುದಿಸ್ತಾ ಇದ್ದೀನಲ್ಲ, ಇದನ್ನು ನೀವು ಸ್ಪ್ರೈ ಬಾಟ್ಲಲ್ಲಿ ತುಂಬಿಟ್ಕೊಂಡು ಸ್ಪ್ರೈ ಕೂಡ ಮಾಡ್ಕೊಳ್ಬೋದು. ಹಾಗೆ ಸ್ನಾನ ಮಾಡೋದಕ್ಕೆ ಶಾಂಪೂ ಯೂಸ್ ಮಾಡ್ತಿರಲ್ಲ, ಆ ಶಾಂಪೂವನ್ನು ನೀವು ಇದರ ಒಂದು ಜೆಲ್ಲಿಗೆ ಬೆರೆಸ್ಕೊಂಡು ಶಾಂಪೂವನ್ನು ಹಚ್ಕೊಂಡು ಆ ರೀತಿ ಕೂಡ ತಲೆ ತೊಳ್ಕೊಬೋದು. ಕೂದಲಿಗೆ ಯಾವುದೇ ರೀತಿ ತುಂಬ ಕೆಮಿಕಲ್
ಆಗ ಸೇರೋದಿಲ್ಲ. ಈ ರೀತಿ ಅದೊಂದು ರಕ್ಷಣೆ ಕೊಡುತ್ತೆ. ಈ ರೀತಿಯಾಗಿ ಮಾಡ್ಕೊಳ್ಬೋದು. ಇಲ್ಲಿ ನಾನು ಇನ್ನೊಂದು ಬಳಸ್ತಾ ಇದ್ದೀನಲ್ಲ, ಇಲ್ಲಿ ಈರುಳ್ಳಿ ಸಿಪ್ಪೆ. ದಿನನಿತ್ಯ ನೀವೇನು ಅಡುಗೆಗೆ ಈರುಳ್ಳಿಯನ್ನು ಬಳಸ್ತೀರಲ್ಲ, ಆಗ ಆ ಸಿಪ್ಪೆಯನ್ನು ನೀವು ಯಾವುದೇ ಕಾರಣಕ್ಕೂ ಎಸಿಬೇಡಿ. ಈ ರೀತಿ ಅದನ್ನು ಕುದಿಸಿ ಅದಕ್ಕೂ ಕೂಡ ಕಪ್ಪು ಎಳ್ಳು, ಅದಕ್ಕೂ ಕೂಡ ಸ್ವಲ್ಪ ಲವಂಗ, ಅಗಸೆ ಬೀಜ, ಟೀ ಪುಡಿ ಹಾಕಿ ಕುದಿಸಿಟ್ಕೊಂಡಿದ್ದೀನಿ. ಇದನ್ನು ನೀವು ಮೆಹಂದಿ ಯಾವಾಗೆಲ್ಲ ಹಚ್ಕೊಳ್ತೀರಲ್ಲ ಆವಾಗ ಪ್ಯಾಕ್ ಮಾಡ್ಕೋಬೋದು. ಮೆಹಂದಿ ಅದರಲ್ಲೇ ಹಾಕ್ಕೊಂಡು ಕಲಿಸ್ಕೊಂಡು ತಲೆಗೆ ಹಚ್ಕೊಳ್ಬೋದು. ಹಾಗೆ ಒಂದೊಂದು ಸಾರಿ ಅದನ್ನು ಸ್ಪ್ರೇ ಕೂಡ ಮಾಡ್ಕೊಳ್ಬೋದು. ಯಾವಾಗಲಾದರೂ ಒಂದಿನ ಬಿಟ್ಟು 2 ದಿನ ಬಿಟ್ಟು ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಏನೂ ತೊಂದರೆ ಆಗೋದಿಲ್ಲ. ನೀವು ಸ್ಪ್ರೇ ಮಾಡಿಕೊಂಡು ಬಿಟ್ಕೊಳ್ಬೋದು. 2 ದಿನ ಬಿಟ್ಟು ಅದಕ್ಕೆ ಎಣ್ಣೆ ಹಚ್ಕೊಂಡು ನಂತರ ತಲೆ ಸ್ನಾನ ಮಾಡ್ಕೊಳ್ಬೋದು. ಸ್ಪ್ರೇ ಮಾಡಿದ ತಕ್ಷಣ ತಲೆ ಸ್ನಾನ ಮಾಡಬೇಕು ಬೆಳಗ್ಗೆ ಅಂತ ಏನಿಲ್ಲ. ಈ ರೀತಿ ಅದು ಒಂದು ದಿನ ತಲೆಯಲ್ಲಿದ್ದರೆ ಬಹಳ ಒಳ್ಳೆಯದು. ಸ್ಮೂತ್ ಆಗುತ್ತೆ. ತಲೆ ಸ್ನಾನ ಮಾಡಿದ ತಕ್ಷಣ ನಿಮಗೆ ಅನುಭವ ಬರುತ್ತೆ. ಕೂದಲು ಎಷ್ಟು ಲೈಟ್ ವೆಯ್ಟಾಗಿ, ಸ್ಮೂತಾಗಿ, ಹಾಗೆ ಉದ್ದವಾಗಿ, ಗಟ್ಟಿಯಾಗಿ ಬಲ ಕೊಡ್ತಾ ಇದ್ದೇವೆ ಅಂತ ನಿಮಗೆ ಅದರ ಅನುಭವಕ್ಕೆ ಬರುತ್ತೆ. ನಾನೀಗ ಆವಾಗಲೇ ದಾಸವಾಳ ಹಾಗೆ ಒಂದು ಕಪ್ಪು ಎಳ್ಳು ಮತ್ತು ಅಗಸೆ ಬೀಜ ಎಲೆ ಹಾಕಿ ಕುಚ್ಕೊಂಡಿದ್ದಲ್ಲ ದಾಸವಾಳ ಎಲೆ, ಅದನ್ನು ಈ ರೀತಿಯಾಗಿ ಅದಕ್ಕೊಂದು ಶಾಂಪು ಬೆರೆಸ್ಕೊಂಡಿದ್ದೀನಿ. ಮಾಮೂಲಿ ಯಾವ್ದು ಸಿಗುತ್ತಲ್ಲ ಆ ಶಾಂಪು ಬೆರೆಸ್ಕೊಂಡಿದ್ದೀನಿ. ನೀವು ಬೇಕಾದರೆ ಮಕ್ಕಳಿಗೆ ಬಳಸ್ತಾರಲ್ಲ ಬೇಬಿ ಶಾಂಪು, ಅದನ್ನು ಹಾಕಿ ನೀವು ಈ ರೀತಿ ಒಂದು ಜೆಲ್ ಮಾಡಿಕೊಂಡು ನೀವು ತಲೆ ಸ್ನಾನ ಮಾಡಬೇಕಾದ್ರೆ ಬಳಸ್ಕೊಳ್ಬೋದು. ಈ ರೀತಿ ಕೂಡ ಮಾಡ್ಕೊಳ್ಬೋದು. ಇಲ್ಲ ಅಂದರೆ ಅದನ್ನು ಸ್ಪ್ರೇ ಥರ ಮಾಡಿಕೊಂಡು ಸ್ನಾನ ಮಾಡೋದಕ್ಕಿಂತ ಮೊದಲು 1-2 ತಾಸು ಮೊದಲೇ ಅದನ್ನು ಸ್ಪ್ರೇ ಮಾಡಿಕೊಂಡು ತಲೆಯಲ್ಲಿ ಬಿಟ್ಕೊಂಡು ಮತ್ತೆ ಇದಕ್ಕೆ ಶಾಂಪೂನ ಬೆರೆಸಿ ನೀವು ತಲೆ ಸ್ನಾನ ಮಾಡ್ಕೊಳ್ಬೋದು. ಇದರಿಂದ ತುಂಬ ಕೆಮಿಕಲ್ಗಳಿಂದ ಹಾಳಾಗಿದ್ದ ಕೂದಲು ಚೆನ್ನಾಗಾಗ್ತಾ ಬರುತ್ತೆ. ಏನೇ ಕೂದಲಿನ ಸಮಸ್ಯೆ ಇದ್ರೂ ಕೂಡ ಅದು ನಿಯಂತ್ರಣಕ್ಕೆ ಬರುತ್ತೆ. ನಾನಿಲ್ಲಿ ಮೊದಲು ಜೆಲ್ಲನ್ನು ಅಪ್ಲೈ ಮಾಡ್ತಾ ಇದ್ದೀನಿ. ನಂತರ ಅದರಲ್ಲಿ ಉಳಿದಿದ್ದಕ್ಕೆ ಸ್ವಲ್ಪ ಶಾಂಪು ಬೆರೆಸಿ ಎತ್ತಿಡ್ತಾ ಇದ್ದೀನಿ. ಮತ್ತು ಸ್ನಾನ ಮಾಡಲಿಕ್ಕೆ ನಾಳೆಗಳೇ ಬರುತ್ತೆ ಅಂತೇಳಿ. ಇದು ಜೆಲ್ಲನ್ನು ನೀವು ತಲೆಗೆ ಹಚ್ಕೊಳ್ಬೇಕಾದ್ರೆ ಇದಕ್ಕೆ ಬೇಕಾದರೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೋಬೋದು. ಯಾಕಂದರೆ ಮತ್ತೆ ನೀವು ತಲೆ ಸ್ನಾನ ಮಾಡ್ತೀರಲ್ಲ, ಹಾಗೆ ಇಲ್ಲಿ ನಾನು ತಲೆ ಸ್ನಾನ ಮಾಡಿಕೊಂಡೇ ಇದನ್ನು ಹಚ್ತಾ ಇರೋದ್ರಿಂದ ನಾನಿಲ್ಲಿ ಬರೀ ಕೇವಲ ಜೆಲ್ಲನ್ನು ಹಚ್ತಾ ಇದ್ದೀನಿ. ಯಾಕಂದರೆ ನಾನು ಕೇವಲ ಬರೀ ನೀರು ಹಾಕಿ ತೊಳಿತೀನಿ. ಮತ್ತು ಯಾವುದೇ ರೀತಿ ಶಾಂಪು ಬಳಸೋದಿಲ್ಲ. ಮಾರನೇ ದಿನ ಅದಕ್ಕೆ ಎಣ್ಣೆ ಹಚ್ಚಿ ಮತ್ತು ಆವಾಗ ಈ ಒಂದು ಜೆಲ್ಲಿಗೆ ಸ್ವಲ್ಪ ಶಾಂಪು ಮಿಕ್ಸ್ ಮಾಡಿಕೊಂಡು ನಂತರ ಅದೇ ಶಾಂಪೂವಿಂದ ನಾನು ತಲೆ ಕೂದಲು ತೊಳಿತೀನಿ. ಈ ರೀತಿ ಮಾಡ್ತಿರ್ತೀನಿ. ಹಾಗಾಗಿ ಕೂದಲು ನಮ್ಮ ಮಕ್ಕಳದು ತುಂಬ ದಟ್ಟವಾಗಿ ಉದ್ದವಾಗಿ ಬೆಳೆದಿದೆ. ನನ್ನ ಕೂದಲು ಕೂಡ ತುಂಬ ಉದ್ದವಾಗಿದೆ. ಮುಂದೆ ತೋರಿಸ್ತೀನಿ. ನಂತರ ಇದನ್ನು ಏನು ಸೋಯಿಸ್ಕೊಂಡಿದ್ದೀನಲ್ಲ, ಆ ಈರುಳ್ಳಿ ಸಿಪ್ಪೆ ಕುದಿಸಿದ್ದಾಗಿರ್ಬೋದು, ಇದಾಗಿರ್ಬೋದು, ಟೀ ಪುಡಿದು ಎಲ್ಲ ಮಿಶ್ರಣ ಎರಡೂ ಥರ ಒಂದು ಬೇಯಿಸ್ಕೊಂಡಿದ್ದು ಈ ಒಂದು ಇದನ್ನು ನಾನು ಮಿಕ್ಸ್ ಮಾಡಿ ಅದೇ ಸ್ವಲ್ಪ ಜೆಲ್ಲನ್ನು ಹಾಕಿ ಅದನ್ನು ರುಬ್ಕೊಳ್ತೀನಿ. ಇದನ್ನು ಕೂಡ ವೇಸ್ಟ್ ಮಾಡ್ತಿಲ್ಲ. ಇದನ್ನು ಅವತ್ತಿನ ದಿನವೇ ನಾನು ಪ್ಯಾಕ್ ಮಾಡಿ ಹಚ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದರಲ್ಲಿ ಎಲ್ಲ ರೀತಿಯ ಒಂದು ಒಳ್ಳೆಯದೇ ಇದೆ. ಅದರಲ್ಲಿ ನಂಗೆ ರಸ ಏನು ಬೇಕಾಗಿತ್ತಲ್ಲ ಅದರದ್ದು ಅದನ್ನು ಶೋಧಿಸಿ ಎತ್ತಿಟ್ಕೊಂಡಿದ್ದೀನಿ. ಯಾಕಂದರೆ ಅದನ್ನು ಸ್ಪ್ರೇ ಮಾಡೋಕ್ಕೆ ಬೇಕು. ಹಾಗೆ ಅದು ವಾರ ಇಡೀ ಇಟ್ಕೊಳ್ತೀನಿ ನಾನು ಫ್ರಿಜ್ಜಲ್ಲಿ. ಯಾಕಂದರೆ ಆವಾಗವಾಗ ಶಾಂಪು ಮಾಡಬೇಕಾದ್ರೆ ಅದರಲ್ಲಿ ಶಾಂಪು ಬೆರೆಸಿ ಹಾಕ್ಕೊಳ್ತೀನಿ. ಇಲ್ಲಾಂದರೆ ತಲೆ ಸ್ನಾನ ಮಾಡೋದು ಬೇಕಾದರೆ ಆವಾಗವಾಗ ಸ್ಪ್ರೇ ಮಾಡ್ಕೊಳ್ತಾ ಇರ್ತೀನಿ. ಹಾಗಾಗಿ ಇದನ್ನು ನಾನು ವಾರಕ್ಕೊಂದ್ಸರಿ ತಯಾರಿ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತೀನಿ. ನಂತರ ಇದನ್ನೆಲ್ಲ ಸೋಸಿರುತ್ತಲ್ಲ ಅದನ್ನು ವೇಸ್ಟ್ ಮಾಡಲ್ಲ. ಅದನ್ನು ಅವತ್ತೇ ರುಬ್ಬಿ ಅದನ್ನು ತಲೆಗೊಂದು ಪ್ಯಾಕ್ ಹಾಕ್ಕೊಂಡ್ಬಿಡ್ತೀನಿ. ಅದಕ್ಕೂ ಏನು ಕಷ್ಟಪಡಬೇಕಾಗಿಲ್ಲ. ತಲೆ ಸ್ನಾನ ಮಾಡಿಕೊಂಡು ಆ ಪ್ಯಾಕ್ ಹಾಕ್ಕೊಂಡ್ಬಿಟ್ರೆ ರುಬ್ಬಿ ನಂತರ ಬರೀ ನೀರಲ್ಲಿ, ಶುದ್ಧವಾದ ನೀರಲ್ಲಿ, ಉಗುರು ಬೆಚ್ಚಗಿನ ನೀರಲ್ಲಿ ತೊಳ್ಕೊಂಡ್ಬಿಟ್ರೆ ಆಯಿತು. ತೊಳ್ಕೊಂಡ್ಮೇಲೆ ನೀವು ಅದು ಅಂಟ್ಕೊಳ್ಳುತ್ತೆ ಅನ್ನೋದೇನಿಲ್ಲ. ಸ್ವಲ್ಪ ಟವಲ್ ಗಟ್ಟಿಯಾಗಿ ಕಟ್ಕೊಂಡ್ರೆ ಸ್ನಾನ ಮಾಡಿದ ತಕ್ಷಣ ಅದು ಆಮೇಲೆ ಸ್ವಲ್ಪ ಕೊಡ್ಕೊಂಡ್ರೆ ನಿಧಾನಕ್ಕೆ ಉದುರುತ್ತೆ. ಕೂದಲು ಸ್ವಲ್ಪ ಡ್ರೈ ಆಗ್ತಾ ಇದ್ದಂಗೆ ಮಾಮೂಲಿಯಾಗಿ ಅದರಲ್ಲಿರೋದೆಲ್ಲ ಎಳ್ಳು ಉದುರು ಬಿಡುತ್ತೆ. ಸೋಪ್ ಹಾಕಬಾರ್ದು, ಶಾಂಪು ಹಾಕಬಾರ್ದು. ಸುಮ್ಮನೆ ಆರಾಮಾಗಿ ಖಾಲಿ ನೀರಲ್ಲಿ ತೊಳ್ಕೊಂಡ್ರೆ ಸಾಕು. ನಂತರ ಈ ರೀತಿಯಾಗಿ ನಾನು ಏನು ಟೀ ಪುಡಿ, ಅಗಸೆ ಬೀಜ, ಕಪ್ಪು ಎಳ್ಳು ಹಾಗೆ ಈರುಳ್ಳಿ ಸಿಪ್ಪೆ ಹಾಕಿ ಕುದಿಸಿಟ್ಕೊಂಡಿದ್ನಲ್ಲ, ಇದು ಒಂದು ಸ್ಪ್ರೇ ಆಗಿದೆ. ಇದಕ್ಕೆ ಮೆಹಂದಿ ಕೂಡ ಹಚ್ಕೊಂಡು ಹಾಗೆ ನಾವು ಅಪ್ಲೈ ಮಾಡಿಕೊಂಡ್ರೆ ಒಳ್ಳೆ ಕಲರ್ ಬರ್ತೈತಿ. ಇಲ್ಲಾಂದರೆ ಆವಾಗವಾಗ ಉದ್ದ ಕೂದಲು ಬೇಕು ಅಂದವರು ಸ್ಪ್ರೇ ಮಾಡ್ಕೊಳ್ಬೋದು. ಹಾಗೆ ಕಪ್ಪು ಕೂದಲಾಗತ್ತೆ, ಕೂದಲು ಬೇಗನೆ ಬಿಳಿ ಆಗೋದಿಲ್ಲ. ಮಕ್ಕಳಿಗೇನಾದರೂ ಒಂದು ಸಣ್ಣ ಮಕ್ಕಳಿಗೆ ಬಿಳಿ ಕೂದಲು ಬರ್ತಾ ಇದೆ ಅಂದರೆ ಅವರು ಇದನ್ನು ಯಾವಾಗಲೂ ಮಾಡ್ಬೋದು. ವಾರಕ್ಕೆ 2 ಸರಿ 3 ಸರಿ ಬಳಸ್ಬೋದು. ಇದು ಯಾವುದೇ ರೀತಿ ಕೆಮಿಕಲ್ ಇಲ್ಲಲ್ಲ, ಹಾಗಾಗಿ ನಿಮಗೇನು ಕೂದಲಿಗೆ ಹಾನಿ ಮಾಡೋದಿಲ್ಲ. ಹಾಗೆ ನೀವು ಸಾಂಬಾರಿಗೆ, ತಿಂಡಿಗೆ ಈರುಳ್ಳಿಯನ್ನು ಬಳಸಿದಾಗ ಈರುಳ್ಳಿ ಸಿಪ್ಪೆನ ಯಾವುದೇ ಕಾರಣಕ್ಕೂ ಎಸಿಬೇಡಿ. ಆನಿಯನ್ ಪೀಲ್ ಅಂದರೆ ಕೂದಲಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವೇಸ್ಟ್ ಅಂತ ಬಿಸಾಡುವ ಈ ಸಿಪ್ಪೆಗಳಲ್ಲಿ ಕೂದಲಿನ ಬೆಳವಣಿಗೆಗೆ ಬೇಕಾದ ಪೋಷಕಾಂಶಗಳಿವೆ. ಹಾಗಾಗಿ ಇದರಲ್ಲಿರುವ ಸಲ್ಫರ್ ಅಂಶವು ಕೂದಲಿನ ಕಿರುಚೀಲಗಳನ್ನು ಬಲಪಡಿಸುತ್ತೆ ಮತ್ತು ಕೂದಲು ದಪ್ಪವಾಗಿ ಬೆಳೆಯಲು ಸಹಾಯ ಮಾಡುತ್ತೆ. ಹಾಗೆ ಇದು ತಲೆಯ ಚರ್ಮದಲ್ಲಿ ರಕ್ತ ಸಂಚಲನೆಯನ್ನು ಹೆಚ್ಚಿಸಿ ಕೂದಲು ಉದುರೋದನ್ನು ಕಡಿಮೆ ಮಾಡುತ್ತೆ. ಈರುಳ್ಳಿ ಸಿಪ್ಪೆಯಲ್ಲಿರುವ ಕ್ವೆರ್ಸೆಟಿನ್ ಎಂಬ ಆ್ಯಂಟಿ ಆಕ್ಸಿಡೆಂಟ್ ಅಕಾಲಿಕವಾಗಿ ಕೂದಲು ಬಿಳಿಯಾಗುವುದನ್ನು ತಡೆಯಲು ಮತ್ತು ಬಿಳಿ ಕೂದಲಿಗೆ ನೈಸರ್ಗಿಕ ಕಪ್ಪು ಬಣ್ಣ ನೀಡಲು ಸಹಾಯ ಮಾಡುತ್ತೆ. ಹಾಗಾಗಿ ನೀವು ದಿನನಿತ್ಯ ತಿಂಡಿಗೆ, ಸಾಂಬಾರಿಗೆ ಬಳಸ್ತಾ ಇದ್ದೀರಾ ಅಂದರೆ ಆ ಈರುಳ್ಳಿ ಸಿಪ್ಪೆಯನ್ನು ಎಸೆಯೋದು ಬೇಡ. ಹಾಗೆ ಕ್ಯಾರೆಟ್, ಬೀಟ್ರೂಟ್ ಸಿಪ್ಪೆಯನ್ನು ಕೂಡ ಎಸಿಬಾರ್ದು. ಅದನ್ನು ಕೂಡ ಇದ್ರ ಜೊತೆ ಹಾಕಿ ಕುದಿಸಿ ಹಚ್ಕೊಳ್ಳೋದ್ರಿಂದ ಕೂದಲಿಗೆ ಒಳ್ಳೆಯ ಕಲರ್ ಬರುತ್ತೆ ನ್ಯಾಚುರಲ್ ಆಗಿ. ಹಾಗೆ ಕೂದಲು ಉದ್ದವಾಗಿ ತುಂಬ ಚೆನ್ನಾಗಿ ಬೆಳೆಯುತ್ತೆ ಸ್ನೇಹಿತರೆ. ಈರುಳ್ಳಿ ಸಿಪ್ಪೆಯ ನೀರು ಅಂದರೆ ಈರುಳ್ಳಿ ಸಿಪ್ಪೆಯನ್ನು ಕೇವಲ ಬರೀ ಈರುಳ್ಳಿ ಸಿಪ್ಪೆಯನ್ನು ಕುದಿಸಿ ಅದನ್ನು ಕೂಡ ಒಂದು ಈ ರೀತಿ ಶೋಧಿಸಿ ಅದನ್ನು ಕೂಡ ಒಂದು ಬಾಟ್ಲಿಗೆ ಹಾಕಿಟ್ಕೊಂಡು ಆಗಾಗ ನೀವು ಸ್ಪ್ರೇ ಮಾಡಿಕೊಂಡ್ರೆ ಅದು ಕೂಡ
ಕೂದಲು ಹೊಸದಾಗಿ ಬೆಳೀಲಿಕ್ಕೆ ಸಹಾಯ ಮಾಡುತ್ತೆ. ಮಸಾಜ್ ಕೂಡ ಈ ರೀತಿ ಮಾಡ್ಕೊಳ್ಬೋದು. ನೋಡಿ ಈ ರೀತಿ ನಾನು ಅದೇನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದೆಲ್ಲ ಶೋಧಿಸಿ ಎತ್ತಿಟ್ಕೊಂಡೆ. ವಾರ ಇಡೀ ಶಾಂಪೂ ಬಳಸಲಿಕ್ಕೆ ಇಲ್ಲ ಮೆಹಂದಿ ಪ್ಯಾಕ್ ಮಾಡಿ ಹಾಕ್ಕೊಳ್ಳೋಕ್ಕೆ ಅದನ್ನೆಲ್ಲ ಶೇಖರಿಸಿಟ್ಕೊಂಡೆ. ನಂತರ ಅದನ್ನೇನು ಅದರಲ್ಲಿ ಉಳಿದಿತ್ತಲ್ಲ ಆ ಚರಟವನ್ನು ರುಬ್ಬಿ ಈ ರೀತಿ ಒಂದು ಪ್ಯಾಕ್ ಹಾಕ್ಕೊಂಡಿದ್ದೆ. ಅದು ತಲೆಯಲ್ಲಿ ಸ್ವಲ್ಪ ಬರೀ ಶುದ್ಧವಾದ ನೀರಿನಿಂದ ತೊಳ್ಕೊಂಡಿದ್ದೀನಿ, ಯಾಕಂದರೆ ಹಿಂದಿನ ದಿನ ತಲೆ ಸ್ನಾನ ಮಾಡಿದ್ದೆ. ಹಾಗೆ ಇವಾಗ ನೋಡಿ ನಾನು ಇನ್ನೂ ಸ್ವಲ್ಪ ಹಸಿ ಇದೆ ತೋರಿಸ್ತಾ ಇದ್ದೀನಿ. ಆವಾಗಲೇ ಎಲ್ಲ ಅದು ಸ್ವಲ್ಪ ಸ್ವಲ್ಪ ಒಣಗ್ತಾ ಅದೆಲ್ಲ ತನಗೆ ತಾನೇ ಉದುರುತ್ತೆ. ಒಂದು ಫಂಕ್ಷನಿಗೆ ಕೂಡ ಹೋಗೋದಿತ್ತು, ಕೂದಲು ಕೂಡ ತುಂಬ ಚೆನ್ನಾಗಿ ಅನ್ನಿಸ್ತು. ನಾನು ಇವತ್ತು ಬೆಳಗ್ಗೆನೇ ಪ್ಯಾಕ್ ಹಾಕ್ಕೊಂಡಿದ್ದೆ. ನೋಡಿ ಈ ಥರ ಇನ್ನೂ ಸ್ವಲ್ಪ ಒಣಗಿದರೆ ಇನ್ನೂ ತುಂಬ ಚೆನ್ನಾಗುತ್ತೆ. ಮಾರನೇ ದಿನ ಅಂತೂ ಯಾರು ನಿಮ್ಮನ್ನು ಕೇಳ್ಬೋದು, ಇಷ್ಟು ಚೆನ್ನಾಗಿ ಸ್ಮೂತಾಗಿ ಇಷ್ಟು ಹೊಳಪಾಗಿರೋ ಕೂದಲಿಗೆ ನೀವು ಯಾವ ಶಾಂಪು ಬಳಸ್ತೀರಾ, ಏನು ಹಚ್ತೀರಾ ಅಂತೇಳಿ ಕೇಳ್ತಾರೆ. ಅಷ್ಟೊಂದು ಚೆನ್ನಾಗಿರುತ್ತೆ. ನೀವೇ ಸ್ವಲ್ಪ ಮನೆಯಲ್ಲಿ ಕಷ್ಟಪಟ್ಟು ಈ ರೀತಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರೋ ಕೂದಲನ್ನ ನೀವೇ ನಿಮ್ಮ ಕೈಯಾರೆ ಸ್ವಂತ ಒಳ್ಳೆಯ ಒಂದು ವಸ್ತುಗಳನ್ನು ಹಾಕಿ ಪದಾರ್ಥಗಳನ್ನು ಹಾಕಿ ಬೆಳೆಸ್ಕೊಳ್ಬೋದು. ಹಾಗೆ ಕಪ್ಪುಗೂ ಮಾಡ್ಕೊಳ್ಬೋದು, ಉದ್ದವಾಗೂ ಮಾಡ್ಕೊಳ್ಬೋದು, ಯಾವುದೇ ರೀತಿ ಉದುರೋದಿಲ್ಲ. ಹಾಗಾಗಿ ಅತಿಯಾದ ತುಂಬ ರೇಟ್ ಕೊಟ್ಟು ನಾವು ಕಾಸ್ಟ್ಲಿಯಾದ ಒಂದು ಹೇರ್ ಆಯಿಲ್ಗಳನ್ನು ಶಾಂಪುಗಳನ್ನು ಬಳಸಿದ ತಕ್ಷಣ ಕೂದಲು ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ. ಮನೆ ಮದ್ದುಗಳನ್ನೇ ಬಳಸಿ ಮನೆಯಲ್ಲಿ ಸಿಗುವ ಬೀಟ್ರೂಟ್ ಸಿಪ್ಪೆ ಆಗಿರ್ಬೋದು, ಈರುಳ್ಳಿ ಸಿಪ್ಪೆ ಆಗಿರ್ಬೋದು, ದಾಸವಾಳ ಆಗಿರ್ಬೋದು, ಹಾಗೆ ಕೆಲವೊಂದು ಪದಾರ್ಥಗಳನ್ನು ಮೆಂತೆ, ಹಾಗೆ ಅಗಸೆ ಬೀಜ ಮತ್ತು ಕರಿಬೇವಿನ ಸೊಪ್ಪು ಈ ರೀತಿ ಬಳಸ್ಬೋದು. ನಾನು ಪ್ರತಿ ಸಾರಿನೂ ಒಂದೊಂದು ರೀತಿ ಪ್ಯಾಕ್ ಮಾಡ್ಕೊಳ್ತೀನಿ. ಹಿಂದೆ ಕೂಡ ಇಂತಹ ಕೆಲವು ಪ್ಯಾಕ್ಗಳನ್ನು ತೋರಿಸಿದ್ದೀನಿ. ಈ ಸರಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೆ. ಈ ರೀತಿ ನೀವು ಸ್ಪ್ರೇ ಕೂಡ ಮಾಡ್ಕೊಳ್ಬೋದು. ನಾನು ಹಿಂದಿನ ದಿನ ಸ್ಪ್ರೇ ಮಾಡಿ ತೊಳೆಸಿದ್ದೆ. ಇವತ್ತಿನ ದಿನ ಹಾಗೆ ತೋರಿಸೋಣ ಅಂತ ಹೇಳಿ ಅಷ್ಟೇ ನಿಮಗೆ ತೊಗೊಂಡಿದ್ದೀನಿ. ಈ ಕೂದಲುಗಳನ್ನು ತೋರಿಸ್ತಾ ಇದ್ದೀನಿ. ಯಾವುದಾದ್ರೂ ಕೊಬ್ಬರಿ ಎಣ್ಣೆಯಲ್ಲೂ ಕೂಡ ನೀವು ಈರುಳ್ಳಿ ಸಿಪ್ಪೆಯನ್ನು ಎಸಿದೆ ಅದನ್ನು ಹಾಕಿ ಕುದಿಸಿ ನೀವು ಇಟ್ಕೊಂಡ್ರೆ ಅದು ಕೂಡ ಎಣ್ಣೆ ನೀವು ಆವಾಗ ಹಚ್ಕೊಳ್ಬೋದು. ಈ ರೀತಿಯಾಗಿ ನೋಡಿ ನಾನು ಆ ಸ್ಪ್ರೇನ ಬಳಸಿದ್ನಲ್ಲ ಮಾಡಿಟ್ಕೊಂಡಿದ್ದೀನಲ್ಲ, ಆ ರೀತಿ ನೀವು ಈ ಥರ ಸ್ಪ್ರೇ ಮಾಡ್ಕೊಂಡು ಒಂದಿನ ಬಿಟ್ಟು ನಂತರ ಅದ್ರ ಮೇಲೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಕೊಂಡ್ರೆ ಕೂದಲು ತುಂಬ ಚೆನ್ನಾಗಿರುತ್ತೆ, ಹೊಳಪಾಗಿರುತ್ತೆ. ಕೂದಲು ಅನ್ನೋದು ಕೇವಲ ಒಂದು ವಸ್ತು ಥರ ಟ್ರೀಟ್ ಮಾಡಬೇಡಿ, ಅದು ಒಂದು ಎನರ್ಜಿ, ನಿಮ್ಮದೇ ಆದ ಒಂದು ಎನರ್ಜಿ ಆಗಿದೆ. ಹಾಗಾಗಿ ಪಾಸಿಟಿವ್ ಆಗಿರಿ. ಕೆಲವೊಂದು ಸಾರಿ ಬಿಳಿ ಕೂದಲು ವಯಸ್ಸಿಗೆ ತಕ್ಕ ಹಾಗೆ ಆಗ್ತಾ ಇದ್ದೇವೆ ಅಂದರೆ ಅದಕ್ಕೂ ಕೂಡ ಟೆನ್ಷನ್ ಆಗಬೇಡಿ. ನಾವು ಪ್ರಕೃತಿಗೆ ತಕ್ಕ ಹಾಗೆ ವಾಸ್ತವಿಕವಾಗಿ ಕೆಲವು ವಿಚಾರಗಳನ್ನು ಒಪ್ಕೊಳ್ಬೇಕು. ಹಾಗಾಗಿ ಸ್ಟ್ರಾಂಗ್ ಆಗಿರಿ, ಒಳ್ಳೆಯ ಆಲೋಚನೆಗಳನ್ನು ಮಾಡಿ. ಅದ್ರ ಜೊತೆಗೆ ನಾನಿಲ್ಲಿ ಅಲೋವೆರಾ ಕೂಡ ಬೆಳೆಸಿದ್ದೀನಿ. ಅಲೋವೆರಾದ ಬೆನಿಫಿಟ್ಸ್ ನಿಮಗೆ ಈಗಾಗಲೇ ಗೊತ್ತಿರುತ್ತೆ ಅಲ್ವಾ. ಒಂದು ಸಲಹೆ ಮಾತ್ರ ನೆನ್ಪಿಟ್ಕೊಳ್ಳಿ, ಯಾಕಂದರೆ ನೀವು ಎಲ್ಲ ಒಂದೇ ಅಲ್ವಾ, ಒಳ್ಳೆಯದಾಗಬೇಕು ಅಂತಲೇ ಬಯಸ್ಕೊಳ್ತೀವಿ. ಹಾಗಾಗಿ ನೀವು ಆದಷ್ಟು ನ್ಯಾಚುರಲ್ ಆಗಿರುವ ನಿಮ್ಮ ಮನೆಯಲ್ಲೇ ಸಿಗುವ ವಸ್ತುಗಳನ್ನು ಬಳಸಿ ಹೇರ್ ಪ್ಯಾಕ್ಗಳನ್ನು, ಹೇರ್ ಆಯಿಲ್ಗಳನ್ನು, ಹಾಗೆ ಹೇರ್ ಸ್ಪ್ರೇಗಳನ್ನು ಮಾಡಿಕೊಂಡು ಬಳಸಿ. ಖಂಡಿತ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ಮಾಹಿತಿ ಇಷ್ಟವಾಗಿದ್ದರೆ ಮತ್ತೊಂದು ಮಾಹಿತಿಯೊಂದಿಗೆ ಬರ್ತೀನಿ. ನಮಸ್ತೆ.